ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಪತ್ರೊಡೆ. ಮಾಡುವ ವಿಧಾನವನ್ನು ನೋಡ್ಕೊಳ್ಳಿ. ಬಾಣಲೆಗೆ ತೆಂಗಿನೆಣ್ಣೆಯನ್ನು ಹಾಕಿ ಬಿಸಿ ಮಾಡಿ, ಅದು ಬಿಸಿಯಾದ ಮೇಲೆ ಒಣಮೆಣಸನ್ನು ಹಾಕಿ ಫ್ರೈ ಮಾಡಿ. ಸ್ವಲ್ಪ ಮೆಂತ್ಯ, ಸಾಸಿವೆ, ಕೊತ್ತಂಬರಿ ಬೀಜ, ಜೀರಾ ಹಾಕಿ ಫ್ರೈ ಮಾಡಿ. ಒಂದು ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕಿ ಫ್ರೈ ಮಾಡಿ. ಒಂದು ನೀರುಳ್ಳಿ, 4 ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ. ನಂತರ ತೆಂಗಿನ ತುರಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಗ್ರೈಂಡ್ ಮಾಡಿಟ್ಟುಕೊಳ್ಳಿ. ಕೆಸುವಿನ ಎಲೆಯನ್ನು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿಟ್ಟುಕೊಳ್ಳಿ. ಎರಡು ಕಪ್ಪಷ್ಟು ಕೊಚ್ಚಿಗೆ ಅಕ್ಕಿ, 1 ಚಮಚದಷ್ಟು ಉದ್ದಿನ ಬೇಳೆಯನ್ನು 8 ಗಂಟೆಗಳ ಕಾಲ ನೆನೆಸಿ ಹಾಕಿದ್ದನ್ನು ಈಗ ಗ್ರೈಂಡ್ ಮಾಡಿಕೊಳ್ಳುವ. ಅದಕ್ಕೆ 2 ಒಣಮೆಣಸು, ಸ್ವಲ್ಪ ಹುಣಸೆ ಹಣ್ಣು, 4 ಕರಿಮೆಣಸನ್ನು ಹಾಕಿ ನೀರು ಹಾಕದೆ ಗ್ರೈಂಡ್ ಮಾಡಿಕೊಳ್ಳಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಕಟ್ ಮಾಡಿಟ್ಟ ಕೆಸುವಿನ ಎಲೆಯನ್ನು ಹಾಕಿ ಮಿಕ್ಸ್ ಮಾಡಿ. ಬಿಸಿ ನೀರು ಹಾಕಿ ಕಡುಬಿನ ಹದಕ್ಕೆ ಕಲಸಿ. ಬಾಳೆ ಎಲೆಗೆ ಮಿಶ್ರಣವನ್ನು ಇಟ್ಟು ಕಡುಬನ್ನು ಕಟ್ಟಿ. ಇಡ್ಲಿ ಪಾತ್ರೆಗೆ ಅರ್ಧದಷ್ಟು ನೀರನ್ನು ಹಾಕಿ ಕಡುಬನ್ನು 30 ನಿಮಿಷಗಳ ಕಾಲ ಬೇಯಿಸಿ. ಈಗ ಕಡುಬು ಬೆಂದಿದೆ. ನಂತರ ಒಂದು ಪಾತ್ರೆಗೆ ತೆಂಗಿನೆಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಒಂದು ಅರ್ಧದಷ್ಟು ನೀರುಳ್ಳಿ ಹಾಕಿ ಫ್ರೈ ಮಾಡಿ. ಮಾಡಿಟ್ಟ ಮಸಾಲವನ್ನು ಹಾಕಿ ಅರ್ಧ ಲೋಟ ನೀರು ಹಾಕಿ ಮಸಾಲ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಸಾಲ ಕುದಿ ಬಂದ ಮೇಲೆ ಅದಕ್ಕೆ ಮಾಡಿಟ್ಟ ಕಡುಬನ್ನು ಕಟ್ ಮಾಡಿ ಹಾಕಿ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿ. ಈಗ ಪತ್ರೊಡೆ ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್.